ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತೊಂದು ಸಲ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಓಣಂ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಶಬರಿಮಲೆ ಸನ್ನಿಧಾನದಲ್ಲಿ ಏನೆಲ್ಲ ಪೂಜೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಒಂದು ಸಿಂಪಲ್ಲಾಗಿ ನೋಡ್ಕೊಂಬರೋಣ. ಸ್ವಾಮಿ ಶರಣಂ. ಸೊ ಇವತ್ತು ಬೆಳಗ್ಗೆ ಮೊದಲನೇ ದಿನ ಓಣಂ ಹಬ್ಬದ ಮಹೋತ್ಸವ. ಇವತ್ತು ಬೆಳಗ್ಗೆ 5 ಗಂಟೆಗೆ ಶಬರಿಮಲೆ ಸನ್ನಿಧಾನ ಬಾಗಿಲು ತೆಗೆದ ಮೇಲೆ ಗಣಪತಿ ಹೋಮ, ಭಗವಂತನಿಗೆ ತುಪ್ಪಾಭಿಷೇಕ, ಅದಾದ ನಂತರ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಅನ್ನದಾನ ಮಂಟಪದಲ್ಲಿ ಓಣಂ ಸದ್ಯ. ಇದೇನೆಂದರೆ ನಿಮಗೆ ಈ ಓಣಂ ಹಬ್ಬದ ದಿನದಂದು ಮಾಡುವ ಔತಣ ಕೂಟವನ್ನು ಓಣಂ ಸದ್ಯ ಅಂತ ಕರೀತಾರೆ. ಸಾಲ ಮಾಡಿ ಆದರೂ ಓಣಂ ಸದ್ಯ ಮಾಡಬೇಕು ಅಂತ ಇವರಲ್ಲಿ ತುಂಬ ಜನ ಮಾತಾಡೋದು ನಾನು ಕೇಳಿದ್ದೀನಿ ಸ್ವಾಮಿ. ಈ ಓಣಂ ಸದ್ಯ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಈ ಹಬ್ಬದಲ್ಲಿ. ಇದರಲ್ಲಿ ತುಂಬ ವಿಧವಾದ ಒಂದು ಭಕ್ಷ್ಯಗಳು, ಶುದ್ಧ ಶಾಕಾಹಾರಿ ಶೈಲಿಯಲ್ಲಿ ಮಾಡಿದಂಥ ಭಕ್ಷ್ಯಗಳಿರುತ್ತೆ. ನೋಡ್ತಾ ಇದ್ದಾರೆ ಎಲೆಯಲ್ಲಿ ಏನೇನಿದೆ ಅಂತ. ನಮ್ಮ ಶಬರಿಮಲೆ ಸನ್ನಿಧಾನದಲ್ಲಿ ಇವತ್ತು ನಡೆದಂತಹ ಈ ಓಣಂ ಸದ್ಯದ ಮೊದಲನೇ ದಿನದ ವಿಶೇಷವಾದ ಒಂದು ಆಚರಣೆ. ಸ್ವಾಮಿ ಶರಣ ನೋಡಿದ ಸರಿಯಾಗಿ 12 ಗಂಟೆಗೆ ಇದು ಆರಂಭ ಆಗುತ್ತೆ ಸ್ವಾಮಿ. ಸೊ 17ನೇ ತಾರೀಕುವರೆಗೂ ಪ್ರತಿದಿನ ಇದು ನಡೀತಾ ಇರುತ್ತೆ. ಸ್ವಾಮಿಯ ಶರಣಮಯ್ಯಪ್ಪ. ಸೊ ಇಲ್ಲಿ ಇವತ್ತು ಅಲ್ಲಲ್ಲಿ ಸ್ವಲ್ಪ ಮಳೆ ಆಯಿತು ಅಂತ ಭಕ್ತರು ಹೇಳ್ತಾ ಇದ್ರು ಸ್ವಾಮಿ. ಲೈಟಾಗಿ ತುಂತುರು ಮಳೆ ಆಯಿತು ಅಂತೇಳಿ. ಸ್ವಾಮಿ ಶರಣಂ. ಸೊ ಮೋಡ ಕವಿದ ವಾತಾವರಣವೇ ಇತ್ತು, ಆದರೆ ಮಳೆ ಹೆಚ್ಚಾಗಿ ಆಗಲಿಲ್ಲ ಸ್ವಾಮಿ ಶರಣಂ. ಭಕ್ತರು ಇವತ್ತು ಕೂಡ ಕಡಿಮೆನೇ ಇದ್ದರು. ಮೇ ಬಿ ನಾಳಿದ್ದು ಹೆಚ್ಚಾಗಿ ಬರ್ಬೋದು. ನಾಳೆ ಹಬ್ಬ ಇರೋದ್ರಿಂದ ಇವತ್ತಿನ ರಾತ್ರಿ ನಾಳೆ ಬೆಳಗ್ಗೆ ಹೆಚ್ಚಾಗಿ ಭಕ್ತರು ಬರ್ಬೋದು ಅಂತ ಒಂದು ಅನ್ನಿಸ್ತದೆ ಸ್ವಾಮಿ. ಮನಸ್ಸಿಗೆ ಅನ್ನಿಸ್ತದೆ ಬರ್ಬೋದು ಅಂಥೇಳಿ. ಸೊ ಅದೇ ರೀತಿ ಇವತ್ತು ಪಡಿಪೂಜೆ ಇದೆ. ಪಡಿಪೂಜೆ ಆದ ನಂತರ ಭಗವಂತನಿಗೆ ಹರಿವರಸನ ಹಾಡನ್ನು ಹಾಡಿ ಬಾಗಿಲನ್ನು ನಂಬಿಸ್ತಾರೆ. ಸ್ವಾಮಿ ಶರಣಂ. ಸೊ ನಾಳೆ ಕೂಡ ಈ ಓಣಂ ಹಬ್ಬದ ಆಚರಣೆ ಇರುತ್ತೆ, 2ನೇ ದಿನದ ಆಚರಣೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೂಡ ನಾವು ತಿಳಿಸ್ಕೊಡ್ತೇವೆ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಲೈವ್ ನೇರ ಪ್ರಸಾರ ಆಗ್ತಾ ಇರುತ್ತೆ ಸ್ವಾಮಿ, ಶಬರಿಮಲೆ ನಡೆಯುವಂಥ ಪೂಜೆಗಳು. ಸೊ ಅಲ್ಲಿ ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಇನ್ನೇನಾದರೂ ನಿಮಗೆ ಸಂದೇಹ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ವಾಮಿಯೇ ಶರಣಮಯ್ಯಪ್ಪ. అందుకే నీకోసం వచ్చి